ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆ ಒಂದು ಶಾಸ್ತ್ರ, ಒಂದು ಆಧ್ಯಾತ್ಮಿಕ ಗ್ರಂಥ. ಒಂದು ಬೇಸರದ ವಿಷಯ ಅಂದರೆ ತುಂಬ ಮಂದಿಗೆ ಆಧ್ಯಾತ್ಮಿಕ ಗ್ರಂಥಗಳಂದರೆ ಕೈಯಲ್ಲಿ ಹಿಡ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು, ಶಾಂತಿಯಿಂದ ಸಮಾಧಾನದಿಂದ ಅದನ್ನು ಓದೋದು. ಅದು ಮಧ್ಯೆ ಮಧ್ಯೆ ನಿದ್ರೆ ಬರುತ್ತೆ. ಏನೋ ಒಂದು ರೀತಿಯಲ್ಲಿ ಪ್ರಪಂಚದಿಂದ ದೂರವಾಗಿ ಕೂತ್ಕೊಂಡು ಈ ಶಾಸ್ತ್ರದಲ್ಲಿ, ಈ ಪುರಾಣದಲ್ಲಿ, ಈ ರಾಮಾಯಣದಲ್ಲಿ, ಈ ಗೀತೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿಯನ್ನಾದರೂ ಪಡೆಯೋಣ ಅನ್ನುವಂತಹ ಒಂದು ಮನೋಭಾವ ಬಂದ್ಬಿಡುತ್ತೆ. ಆದ್ದರಿಂದ ಎಷ್ಟೋ ಬಾರಿ ಗೀತೆಯನ್ನು ಓದುವವರು ನಿವೃತ್ತರಾದವರಾಗಿರ್ತಾರೆ. ಮತ್ತು ಕೆಲಸದಿಂದ ನಿವೃತ್ತರಾಗಿರೋದು ಮಾತ್ರ ಅಲ್ಲ, ಒಂದು ಒಳಗೊಳಗೇನೆ ಮನಸ್ಸಿನಲ್ಲಿ ಕೂಡ ಎಷ್ಟೋ ವಿಷಯಗಳಲ್ಲಿ ಆಸಕ್ತಿ ಬಿಟ್ಟಿರ್ತಾರೆ. ಅದು ಶೋಚನೀಯವಾದ ವಿಷಯ. ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಏನಾದರೂ ಕೆಲಸ ಮಾಡ್ತಿದ್ರೆ, ನೌಕರಿಯಲ್ಲಿದ್ದರೆ, ಯಾವುದೋ ಒಂದು ಕಾರ್ಯಕ್ಷೇತ್ರದಲ್ಲಿದ್ದರೆ, ಆಧ್ಯಾತ್ಮಿಕವಾಗಿ ಅದಕ್ಕೇನು ವಿಶೇಷವಾದ ಮಹತ್ವ ಇಲ್ಲ. ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ನಾವು ಹೊಸ ಹೊಸ ಸವಾಲುಗಳನ್ನು ಎದುರಿಸ್ತಾ ಇರ್ತೀವಿ. ಕೆಲಸ ಇಟ್ಕೊಂಡು, ನೌಕರಿ ಇಟ್ಕೊಂಡು, ಯಾವುದೋ ಕಂಪನಿಯಲ್ಲಿದ್ದು ಎಲ್ಲ ಮಾಡುವಂತಹದ್ದು ಬರೇ ಒಂದು ಮುಖ ಅಷ್ಟೆ. ಜಗತ್ತಿನ ನಮ್ಮ ಬದುಕಿನ ಹಲವಾರು ಮುಖಗಳಲ್ಲಿ ಆ ಪ್ರಕಾರವಾದ ಆಫೀಸ್ ವರ್ಕ್ ಅನ್ನೋದು ಒಂದು ಮುಖ, ಪ್ರೊಫೆಷನ್ ಅನ್ನೋದು ಒಂದು ಮುಖ ಅಷ್ಟೆ. ಪ್ರೊಫೆಷನ್ ಇರಲಿ ಇಲ್ಲದಿರಲಿ, ನಮ್ಮ ಬದುಕಿನಲ್ಲಿ ಎಷ್ಟೆಷ್ಟೋ ಸವಾಲುಗಳಿರೋದಿಲ್ವೇ? ಹೊಸ ಹೊಸ ಪರಿಸ್ಥಿತಿಯಲ್ಲಿ ಮತ್ತೆ ಮತ್ತೆ ನಮಗೆ ಹೀಗೆ ಮಾಡಲೇ, ಹಾಗೆ ಮಾಡಲೇ, ಇಲ್ಲಿ ಸರಿಯಾದ ದಾರಿ ಯಾವುದು ಅನ್ನುವುದಾಗಿ ಪ್ರಶ್ನೆ ಕಾಡುತ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಒಬ್ಬರು ಚಿಂತಕರು ಭಗವದ್ಗೀತೆ ಮೇಲೆ ತುಂಬ ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಹೆಸರು ಹೇಳ್ತೀನಿ. ಆಚಾರ್ಯ ಪ್ರಶಾಂತ್ ಅಂತ ಒಬ್ಬರಿದ್ದಾರೆ. ಹಿಂದಿಯಲ್ಲಿ ಮುಖ್ಯವಾಗಿ, ಒಂದಿಷ್ಟು ಇಂಗ್ಲೀಷ್ನಲ್ಲೂ ಮಾಡ್ತಾರೆ. ಉತ್ತರ ಭಾರತದವರಾದ್ರಿಂದ ಅವರ ಕೆಲಸ ಬಹಳಷ್ಟು ಹಿಂದಿಯಲ್ಲಿದೆ. ಅವರದ್ದು ಮೊನ್ನೆ ಒಂದು ಹೇಳಿಕೆ ಬಂತು. ಅದರಲ್ಲಿ ಹಿಂದಿಯಲ್ಲಿ ಬಹಳ ಗರ್ಜಿಸಿದಾರವರು. ಭಗವದ್ಗೀತಾ ಯೇ ಮತ್ ಸಮझो कि वो एक पुष्पमाला है, ಭಗವದ್ಗೀತಾ ಪುಷ್ಪಮಾಲಾ ನಹಿ ಹೇ, ಓ ಅಂಗಾರೇ ಹೇ ಅಂತ ಹೇಳಿದರು. ಅದು ಕೇಳಿ ನನಗೆ ಪ್ರೇರಣೆ ಬಂದು ಇವತ್ತು ಆ ಒಂದು ಪಂಕ್ತಿಯನ್ನು, ಅವರದನ್ನು ಹೇಗೆ ವಿಸ್ತರಿಸಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಆ ಪಂಕ್ತಿ ನನಗೆ ನೇರವಾಗಿ ಮನ ಮುಟ್ಟಿತು. ಸತ್ಯ, ಭಗವದ್ಗೀತೆ ಅನ್ನೋದು ನೋಡ್ಲಿಕ್ಕೆ ಚಂದ ಇರುವಂತಹ, ಒಳ್ಳೆ ಸುವಾಸನೆ ಇರುವಂತಹ ಹೂವಿನ ಮಾಲೆ ಅಂತ ಭಾವಿಸುವುದು ಗೀತೆಯ ಒಂದು ಮುಖವಾದೀತು. ಎಷ್ಟೋ ಬಾರಿ ಗೀತೆ ನಮಗೆ ಶಾಂತಿ ಸಮಾಧಾನ ಕೊಡುವಂತಹ ಗ್ರಂಥ, ನಾವಲ್ಲ ಅನ್ನೋದಿಲ್ಲ. ಆದರೆ ಎಷ್ಟೋ ಬಾರಿ ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಅದು ಉರಿಯುತ್ತಿರುವ ಕೆಂಡ. ಉರಿಯುತ್ತಿರುವ ಕೆಂಡ ಅಂದ್ರೇನು? ಅದು ಬೂದಿ ಮುಚ್ಚಿದ ಕೆಂಡವಿರಲಿ ಅಥವಾ ಬೂದಿ ಎಲ್ಲ ಇಲ್ಲದೆ ಫಳಫಳನೆ ಹೊಳೆಯುತ್ತಾ ಉರಿಯುತ್ತಿರುವ ಕೆಂಡವಾಗ್ಲಿ. ಕೆಂಡ ಅಂದ್ರೇನು? ನೀವೇನಾದ್ರೂ ಮುಟ್ಟಿಬಿಟ್ರೆ ಕೈ ಸುಡುತ್ತೆ, ಹಾರು ಬಿಡ್ತೀರ, ನೀವು ತೆಗೆದು ಬಿಡ್ತೀರಾ, ಎಲ್ಲಿ ಬಂದಪ್ಪ ನಾನು ಅಂತ. ಆ ಪ್ರಕಾರವಾಗಿ ಭಗವದ್ಗೀತೆ ಉದ್ದಗಲಕ್ಕೂ ಕೂಡ ಶ್ರೀಕೃಷ್ಣನ ಎಷ್ಟೋ ಹೇಳಿಕೆಗಳು ನಮ್ಮನ್ನ ಎಚ್ಚರಗೊಳಿಸ್ತವೆ. ಆ ದಿಕ್ಕಿನಲ್ಲಿ ಇವತ್ತು ಒಂದಿಷ್ಟು ಮನನವನ್ನ ಮಾಡೋಣವಂತೆ. ಗೀತೆ ಹೂಮಾಲೆ ಅಲ್ಲ, ಉರಿಯುತ್ತಿರುವ ಕೆಂಡ. ಆ ಒಂದೊಂದೇ ಪಂಕ್ತಿಯನ್ನ ಉದಾಹರಿಸಿ ಭಗವದ್ಗೀತೆ ಹೇಗೆ ನಮ್ಮನ್ನ ಎಚ್ಚರಗೊಳಿಸುತ್ತೆ. ನಮ್ಮಲ್ಲಿ ಕೆಲವೊಮ್ಮೆ ಆಲಸ್ಯವಿದ್ದರೆ, ನಮ್ಮಲ್ಲಿ ಯಾವುದೋ ಒಂದು ರೀತಿಯ ಸಂವೇದನಶೀಲತೆ, ಸೆನ್ಸಿಟಿವಿಟಿ ಇಲ್ಲದಿದ್ದರೆ ಚಾಟಿ ಪೆಟ್ಟು ಕೊಟ್ಟು ನಮ್ಮನ್ನು ಭಗವದ್ಗೀತೆ ಎದ್ದೇಳಿಸುತ್ತೆ ಅನ್ನೋದನ್ನು ನೋಡ್ಲಿಕ್ಕೆ ಹೊರಟಿದ್ದೇವೆ. ನಾನು ಬಹಳ ಹಿಂದೊಮ್ಮೆ ಕೇಳಿದ್ದೆ, ಒಂದು ಕೋಣ ನಿಂತಿತ್ತಂತೆ, ಬಫಲೋ. ಯಾರೋ ಬಂದ್ಕೊಂಡು ಪಟ್ ಅಂತ ಚಾಟಿ ಪೆಟ್ಟು ಕೊಟ್ರಂತೆ. ಆ ಕೋಣಕ್ಕೆ ಏನೂ ಗೊತ್ತಾಗ್ಲೇ ಇಲ್ಲ ಅಂತೆ, ಏನೂ ಗೊತ್ತಾಗ್ಲಿಲ್ಲ. ಆಮೇಲೆ ಅವರು ಇನ್ನೊಂದು ಜೋರಾಗಿ ಚಾಟಿ ಪೆಟ್ಟು ಕೊಟ್ರಂತೆ. ಆವಾಗ ಕೋಣಕ್ಕೆ ಅನಿಸ್ತು, ಯಾರೋ ಯಾರಿಗೋ ಎಲ್ಲೋ ಹೊಡಿತಿದ್ದಾರೆ ಅಂತ. ಅದಾಗಿ ಸ್ವಲ್ಪ ಹೊತ್ತಿಗೆ 3ನೇ ಸಾರಿ ಇನ್ನೂ ಜೋರಾಗಿ ಅವ್ರು ಕೊಟ್ಟಾಗ, ಅಯ್ಯಯ್ಯ, ಇಲ್ಲಿ ಯಾರೋ ಹತ್ರದಲ್ಲೇ ಯಾರಿಗೆ ಹೊಡಿತಿದ್ದಾರೆ ಅಂತ.
4ನೇ ಸಾರಿ ಚಾಟಿ ಪೆಟ್ಟು ಕೊಟ್ಟಾಗ ಆ ಕೋಣಕ್ಕೆ ಗೊತ್ತಾಯ್ತಂತೆ, ಕೃಷ್ಣ ನನಗೆ ಹೊಡಿತಾ ಇದ್ದಾರೆ ಅಂತ ಅಲ್ಲಿಂದ ಎದ್ಕೊಂಡದು ಬೇರೆ ಎಲ್ಲೋ ಹೋಗ್ಲಿಕ್ಕೆ ಹೊರಡ್ತಂತೆ. ಇದು ಹಾಸ್ಯಕ್ಕೆ ಸರಿ, ಆದ್ರೆ ಗಂಭೀರವಾಗಿ ಹೇಳುವುದಿದ್ರೆ ಶೋಚನೀಯವಾದ ಪರಿಸ್ಥಿತಿ ಏನಂದ್ರೆ, ಪ್ರಪಂಚದಲ್ಲಿ ಬಹುತೇಕ ಜನರು ಆ ಕೋಣದ ತರಹ ತಮಸ್ಸಿನಲ್ಲಿ ಅಥವಾ ಅವರನ್ನ ತುಂಬಾ ಆವರಿಸಿರುವಂತಹ ರಜೋಗುಣದಲ್ಲಿ ಸಿಲುಕಿ ಹಾಕೊಂಡಿರ್ತಾರೆ. ಆದ್ರಿಂದ ಭಗವದ್ಗೀತೆ ಅನ್ನುವಂತಹ ಗ್ರಂಥ ಉರಿಯುತ್ತಿರುವ ಕೆಂಡ ಅನ್ನೋದು ಅವರಿಗೆ ಅರ್ಥವೇ ಆಗೋದಿಲ್ಲ. ಆದರೆ ಯಾರಾದ್ರೂ ಸ್ವಲ್ಪ ಚಂದವಾಗಿ ಅದನ್ನು ವಿವರಿಸಿದ್ರೆ, ಯಾರೋ ನಿಮ್ಮ ಬದುಕಿನಲ್ಲಿ, ಅದು ಗುರುಗಳ ರೀತಿಯ ಯಾವುದೋ ಕಾವಿ ಬಟ್ಟೆ ಹಾಕೊಂಡವ್ರಾಗ್ಬೇಕಂತಿಲ್ಲ, ನಿಮ್ಮ ಮನೆಯಲ್ಲೇ ಯಾರೋ ಇರ್ಬೋದು, ನೆರೆಹೊರೆಯವರು ಇರ್ಬೋದು, ಮಿತ್ರರಿರ್ಬೋದು, ಯಾರೋ ಒಬ್ರು, ನಿಮ್ಮ ಪತ್ನಿ ಇರ್ಬೋದು, ನಿಮ್ಮ ಮಗ ಇರ್ಬೋದು, ಯಾರೋ ಒಬ್ರು ನಿಮಗೆ ತಿಳಿಸ್ತಾರೆ, ನೋಡಿ ಗೀತೆಯಲ್ಲಿ ಇಲ್ಲಿ ಹೇಳಿರೋ ಒಂದು ವಾಕ್ಯ ನಮಗೆ ಹೇಳಿದಾಗಿದೆ, ಅದನ್ನ ನಮ್ಮ ಬದುಕಿಗೆ, ನಮ್ಮ ದೈನಿಕ ಜೀವನಕ್ಕೆ ಅನ್ವಯಿಸಿ ಯಾರೋ ಒಬ್ರು ತೋರಿಸ್ಕೊಟ್ಟಾಗ ನಮಗೆ ಹೌದಲ್ಲ, ನನ್ನ ಜೀವನದಲ್ಲಿ ಇವಾಗ ನಡೆಯುತ್ತಿರುವಂತಹ ಕೆಲವು ಘಟನೆಗಳ ಮೇಲೆ ನೇರವಾಗಿ ಭಗವದ್ಗೀತೆ ಬೆಳಕು ಚೆಲ್ಲುವಂಥದ್ದಿದೆ. ನಾವು ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಗೀತೆಯಲ್ಲಿಯೇ ನಮಗೆ ನಮ್ಮನ್ನು ನಾವೇ ಅರಿಯುವಂತಹ, ನಮ್ಮ ಬದುಕನ್ನು ನಾವೇ ಅರಿತುಕೊಳ್ಳುವಂತಹ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಮನದಟ್ಟಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಾನು ಇವತ್ತೊಂದು 12 ಪಂಕ್ತಿಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊರಟಿದ್ದೇನೆ. 2ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಭಗವಂತನ ತತ್ವೋಪದೇಶ 11ನೇ ಶ್ಲೋಕದಿಂದ ಶುರುವಾಗುತ್ತೆ. ಆದ್ರೆ ಅದ್ರ ಮೊದಲೇನೆ 2ನೇ ಅಧ್ಯಾಯದ 3ನೇ ಶ್ಲೋಕದಲ್ಲೇ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಚಾಟಿ ಪೆಟ್ಟು ಕೊಡ್ತಾನೆ. ಆ ಮೂಲಕ ನಮ್ಮೆಲ್ಲರಿಗೂ ಕೂಡ ಕ್ಲೈಭ್ಯಂ ಮಾಸ್ಮ ಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ ಅಂತ ಇದೆ. ಕ್ಲೈಬ್ಯ ಅಂದ್ರೆ ಶಿಖಂಡಿತನ. ಏನು ನೀನು ಕ್ಷತ್ರಿಯತ್ವ ಬಿಟ್ಟದ್ದು ಮಾತ್ರ ಅಲ್ಲ, ನೀನು ಪುರುಷತ್ವವನ್ನೇ ಬಿಟ್ಟಿದ್ಯ, ಬಹಳ ದೊಡ್ಡ ಹೇಡಿಯ ರೀತಿಯಲ್ಲಿ. ಇದು ನಿನಗೆ ಸರಿ ಹೋಗುವುದಿಲ್ಲ. ಆದ್ರಿಂದ ನೀನು ಎದ್ದೇಳಬೇಕು. ಎಷ್ಟೋ ಬಾರಿ ನಮ್ಮ ಜೀವನದಲ್ಲೂ ಕೂಡ ನಾವು ಒಂದಿಷ್ಟು ಹಣ ಸಂಪಾದಿಸಿರಬಹುದು, ಸಮಾಜದಲ್ಲಿ ಏನೋ ಒಂದು ಸ್ಥಾನಮಾನ ಪಡೆದಿರಬಹುದು, 10 ಜನ ದೃಷ್ಟಿಯಲ್ಲಿ ನಾವೇನೋ ಸುಭಗರು ಅಂತ. ಆದರೆ ನಮ್ಮ ಹೃದಯಕ್ಕೆ ಗೊತ್ತು, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕಿತ್ತೋ, ನಮ್ಮ ಕರ್ತವ್ಯವೇನಿತ್ತೋ ಮತ್ತು ಏನನ್ನು ನಾವು ಮಾಡಬಹುದಿತ್ತೋ ಅದು ಮಾಡಬಹುದಿತ್ತು ನಾವು ಮನಸ್ಸು ಮಾಡಿದ್ರೆ. ಆದರೆ ಏನೋ ಒಂದು ಆಸೆ ಆಮಿಷಕ್ಕೆ ಒಳಗಾಗಿ, ಏನೋ ಒಂದು ಪ್ರಲೋಭನೆಗೊಳಗಾಗಿ, ಅಥವಾ ಸುಮ್ಮನೆ ಆಲಸ್ಯದಿಂದ ನಮಗೆ ಯಾಕ್ರಿ ಇನ್ಯಾರಾದ್ರೂ ಮಾಡ್ಲಿ ಆ ಕೆಲಸ ಅನ್ನೋದಾಗಿ ನಾವು ನಮ್ಮಿಂದ ಆಗಬಹುದಾಗಿದ್ದಂತಹ, ನಮಗೆ ಅದನ್ನು ಮಾಡುವ ಸಾಮರ್ಥ್ಯ ಇತ್ತು, ಆದರೂ ಕೂಡ ನಾವು ಮಾಡಲಿಲ್ಲ. ಆಗ ನಾವು ಕೂಡ ಶಿಖಂಡಿಗಳ ಹಾಗೆ ಆ ಕಡೆಯ ಹೆಂಗಸರಲ್ಲಿರುವಂತಹ ಒಂದು ಮಾತೃ ವಾತ್ಸಲ್ಯ ಇತ್ಯಾದಿ ಅನುಕಂಪ ಇತ್ಯಾದಿಯೂ ಇಲ್ಲ, ಈ ಕಡೆ ಗಂಡಸರಿಗೆ ಸಾಮಾನ್ಯವಾಗಿ ಅನ್ವಯಿಸುವಂತಹ ಒಂದು ಧೀರತನ, ಒಂದು ಧೈರ್ಯ, ಒಂದು ಕೆಚ್ಚದೆ ಅದೂ ಇಲ್ಲ. ಅಲ್ಲಿ ಹೆಂಗಸೂ ಅಲ್ಲ, ಇಲ್ಲಿ ಗಂಡಸೂ ಅಲ್ಲ, ಶಿಖಂಡಿಯ ರೀತಿಯಲ್ಲಿ, ನಪುಂಸಕರ ರೀತಿಯಲ್ಲಿ ನಾವು ವರ್ತಿಸಿದ್ವಲ್ಲ ಅಂತ ನಮಗೆ ನಿಜವಾಗ್ಲಿಯೂ ಉರಿಯುತ್ತಿರುವ ಕೆಂಡವನ್ನು ಮುಟ್ಟಿದಂತಾಗತ್ತೆ ಇಂಥ ಪಂಕ್ತಿಯನ್ನ ಸ್ವಲ್ಪ ಗಮನವಿಟ್ಟು ಓದಿದಾಗ. ಆದ್ರಿಂದ ಹೇ ಪಾರ್ಥ, ಕ್ಲೈಬ್ಯವನ್ನ, ನಪುಂಸಕತ್ವವನ್ನು ಹೊಂದಬೇಡ, ಎದ್ದೇಳು, ನಿನ್ನಿಂದ ಆಗಬಹುದಾದದ್ದನ್ನು ಮಾಡು. ಜೀವನದಲ್ಲಿ ಒಂದು ರಹಸ್ಯ ಏನ್ ಗೊತ್ತೇ, ನಾವು ನಮ್ಮಿಂದ ಏನು ಸಾಧ್ಯವೋ ಅದು ಮಾಡ್ತಾ ಹೋದ್ರೆ ಒಂದು ಸಮಯದಲ್ಲಿ ಯಾವುದು ನಮ್ಮಿಂದ ಸಾಧ್ಯವಿರಲಿಲ್ಲವೋ ಅದು ಕೂಡ ಸಾಧ್ಯ ಆಗುತ್ತೆ. ಅದೊಂದು ತೆರೆದ ರಹಸ್ಯ ಅಂತ ಹೇಳ್ಬೋದು. ಡೂ ವಾಟ್ ಈಸ್ ಪಾಸಿಬಲ್ ಡೇ ಆಫ್ಟರ್ ಡೇ, ಯು ವಿಲ್ ವೆರಿ ಸೂನ್ ಸಿ ಯು ಕ್ಯಾನ್ ಡೂ ಥಿಂಗ್ಸ್ ವಿಚ್ ಅಟ್ ಒನ್ ಟೈಮ್ ಯು ಥಾಟ್ ಯು ವುಡ್ ನೆವರ್ ಬಿ ಏಬಲ್ ಟು ಡೂ. ಆ ಪ್ರಕಾರವಾಗಿ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ಇನ್ನು ಅದೇ 2ನೇ ಅಧ್ಯಾಯದಲ್ಲಿ ಸುಮಾರು ಒಂದು 10-12 ಕಡೆಯಲ್ಲಿ ಮತ್ತೆ ಮತ್ತೆ ಭಗವಂತ ಕೃಷ್ಣ ಹೇಳ್ತಾನೆ, ಏನಪ್ಪ ಅರ್ಜುನ ನೀನು ಅಳ್ತಾ ಇದ್ಯಾ? ವಿದ್ವಾಂಸರು, ತಿಳಿದವರು, ಬುದ್ಧಿವಂತರು ಈ ತರ ಅಳುವುದಿಲ್ಲ. ನ ಅನುಶೋಚಂತಿ ನತ್ವಂ ಶೋಚಿತು ಮರ್ಹಸಿ, ನೀನು ಅಳಬಾರದು.
ನ ಏವಂ ಶೋಚಿತುಮರ್ಹಸಿ. ಈ ರೀತಿ ಕೂಗಾಡುವುದು, ಈ ರೀತಿ ನನ್ನಿಂದ ಏನೂ ಆಗಲ್ಲ ಕೃಷ್ಣ, ನನ್ಗೇನು ಗೊತ್ತಾಗ್ತಾ ಇಲ್ಲ, ದಾರಿ ತೋಚ್ತಾ ಇಲ್ಲ ಅಂತ ನೀನು ಹೇಳ್ತಾ ಇದ್ಯಲ್ಲ, ಛೆ 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 ಛೆ, ಆಗ ಸಾಧ್ಯವೇ ಇಲ್ಲ. ನೈವಂ ಶೋಚಿತುಂ ಅರ್ಹಸಿ ನತ್ವಂ ಶೋಚಿತುಂ ಅರ್ಹಸಿ. ಈ ರೀತಿಯ ಅಭಿವ್ಯಕ್ತಿಗಳು, ದೀಸ್ ಎಕ್ಸ್ಪ್ರೆಷನ್ಸ್ ಕೆಲವಾರು ಬಾರಿ ಬರ್ತವೆ. ಆದ್ರಿಂದ ನೀವು ನಾವು ಯಾವಾಗ ಉದಾಸೀನರಾಗ್ತೀವಿಯೋ, ಯಾವಾಗ ಏನೋ ಒಂದು ವಿಷಾದವು ನಮ್ಮನ್ನು ಆವರಿಸ್ತದೆಯೋ, ಯಾವಾಗ ನಮ್ಮಲ್ಲಿ ಇದ್ದ ಹುರುಪು ಕಳೆದು ಹೋಗ್ತದೆಯೋ, ಯಾವಾಗ ಅದು ರಜಸ್ಸೋ ತಮಸ್ಸೋ ಏನೋ ಒಂದು ಬಂದು ನಮ್ಮಿಂದ ಒಳ್ಳೆ ಕೆಲಸ ಆಗಬಹುದಾದದ್ದು ಆಗ್ತಾ ಇಲ್ವೋ, ಆವಾಗ ಇಂಥ ಪಂಕ್ತಿಗಳನ್ನು ನಾವು ಓದಿದಾಗ ಸ್ವಲ್ಪ ಗಮನ ಕೊಟ್ಟು ಭಗವಂತ ಕೃಷ್ಣನೇ ಎದುರು ನಿಂತು ನಮಗೆ ಹೇಳ್ತಾ ಇದ್ದಾನೆ ಅಂತ ಸ್ವಲ್ಪ ಒಳ್ಳೆಯ ರೀತಿ ಭಾವಿಸಿದ್ರೆ, ಊಹಿಸಿದ್ರೆ, ಆಗ ಕೆಂಡ ಮುಚ್ಚಿದಾಗ ಹೇಗೆ ಒಮ್ಮೆಲೆ ಎದ್ದು ಬಿಡ್ತೀವೋ ಆ ಪ್ರಕಾರವಾಗಿ ನಾವು ಹೇಳುವುದರಲ್ಲಿ ಸಂಶಯವಿಲ್ಲ. ಮತ್ತು ಈ ಅಳಬಾರದು, ನೀನು ವಿಷಾದಕ್ಕೊಳಗಾಗಬಾರದು, ಹುರುಪಿನಿಂದ ಉತ್ಸಾಹದಿಂದ ಮತ್ತೊಮ್ಮೆ ಪುನಃ ಎದ್ದು ಕೆಲಸ ಮಾಡು ಅನ್ನುವಂತಹ ಒಂದು ಭಾವದಲ್ಲಿ 18ನೇ ಅಧ್ಯಾಯದವರೆಗೂ ಕೂಡ ಶ್ರೀಕೃಷ್ಣ ಹೇಳ್ತಾ ಇರ್ತಾನೆ. ಅದನ್ನ ನಾವು ಅರ್ಧ ನಿದ್ರೆಯಲ್ಲಿ ಓದ್ತಕ್ಕದ್ದಲ್ಲ. ಭಗವದ್ಗೀತೆಯನ್ನು ಓದುವಾಗ ಹಲವಾರು 10, 20, 50 ಶ್ಲೋಕ ಓದುವುದಕ್ಕಿಂತ ಒಂದು 4 ಶ್ಲೋಕವನ್ನು ಗಮನ ಇಟ್ಟು ಓದಿದ್ರೆ ಆಗ ಇಲ್ಲಿ ಹೇಳಿದ ಹಾಗೆ ಮಾ ಶುಚಃ, ಅಳಬೇಡ, ಬೇಸರ ಪಡಬೇಡ, ಯಾರೋ ನಿಮಗೆ ಕೊಡಬೇಕಾದ ಗೌರವ ಕೊಡಲಿಲ್ಲ, ಬೇಸರ ಪಡಬೇಡಿ, ಯಾರೋ ನಿಮಗೆ ನಿಂದೆ ಮಾಡಿದ್ರು, ಅಪಮಾನ ಮಾಡಿದ್ರು, 10 ಜನರ ಎದುರು ಆಡಬಾರದು ಮಾತಾಡಿದ್ರು, ಬೇಸರ ಪಡಬೇಡಿ. ಇನ್ನು ಕೆಲವೊಮ್ಮೆ ನಮಗೆ ಮತ್ತೊಂದು ದುಃಖ ಇರುತ್ತೆ. ಮತ್ತೊಂದು ಬಹಳ ಬೇಸರದ ವಿಷಯ ಅಂದ್ರೆ, ಅವ್ರು ನಮ್ಗೆ ಎಲ್ಲರೂ ಅದ್ರ ಅಪಮಾನ ಮಾಡಿದ್ರು, ಅಲ್ಲಿ ಮತ್ತೂ ದುಃಖದ ವಿಷಯ ಏನಂದ್ರೆ ಅವ್ರು ಹೇಳಿದ ಮಾತು ಸತ್ಯ, ನನ್ನಿಂದ ತಪ್ಪಾಗಿತ್ತು, ನಾನು ಅಪರಾಧಿ ಆಗಿದ್ದೆ ಆ ರೀತಿ ಹೇಳುವುದುಂಟು ಕೆಲವೊಮ್ಮೆ. ಒಂದ್ ವೇಳೆ ನಾವೇನೂ ತಪ್ಪು ಮಾಡಿಲ್ಲ, ಯಾರೋ ನಮ್ಗೆ ಅಪಮಾನ ಮಾಡಿದ್ರು, ಆಗ ಅದು ಅವ್ರ ಸಮಸ್ಯೆ, ನಾನೇನಂತದ್ ಮಾಡಿಲ್ಲ, ಸುಮ್ನೆ ಏನೋ ಹೇಳ್ತಿದ್ದಾರೆ ಅಂತ ಅದೊಂದು ಬೇರೆ. ಕೆಲವೊಮ್ಮೆ ನಮ್ಮಿಂದ ಏನೋ ತಪ್ಪಾಗಿರುತ್ತೆ, ನಿನ್ನೆಯೋ ಕಳೆದ ವಾರವೋ 1 ವರ್ಷದ ಹಿಂದೆಯೋ ಅಥವಾ 10 ವರ್ಷದ ಹಿಂದೆಯೋ ನಮ್ಮಿಂದ ಸತ್ಯವಾಗಿಯೋ ಏನೋ ಒಂದು ಆಗಬಾರದು ಮಾಡಬಾರದು ಮಾಡಿರ್ತೀವಿ ನಾವು. ಆಗ ಮತ್ತಷ್ಟು ನಮ್ಮೊಳಗೆ ಖೇದ ಉಂಟಾಗ್ತದೆ. ಇಲ್ಲ, ಅವ್ರು ಅಪಮಾನ ಮಾಡಿದ್ದು ಅವ್ರು ಹೇಳಿದ್ದ ಬಗ್ಗೆ ಅಲ್ಲ, ಬಟ್ ಆದ್ರೆ ಅವ್ರು ಹೇಳಿದ ಸತ್ಯ ನೋಡಿ, ಆದ್ರಿಂದ ನನ್ನ ಬಗ್ಗೆ ಎಂತ ಒಂದು ಕಳಪೆ ಭಾವನೆ ಬರ್ತಾ ಇದೆ ಅಂದ್ರೆ, ನಾನೊಬ್ಬ ಅಯೋಗ್ಯ ಅಂತ ಅನಿಸ್ತಾ ಇದೆ, ನಾನೊಬ್ಬ ಎಲ್ಲರ ಮುಂದೆ ಇರತಕ್ಕವನಲ್ಲ, ಕಾಡಿಗೆ ಹೊರಟೋಗೋದು ಒಳ್ಳೆ. ಕೆಲವು ಕೇಳಿದ್ದೆ, ಊರು ಹೋಗನ್ನತ್ತೆ, ಕಾಡು ಬಾ ಅನ್ನತ್ತೆ ಅಂತ ಹೇಳುವುದಿದ್ದಾರೆ ಕೆಲವೊಮ್ಮೆ ನಮ್ಗೆ ಬಹಳ ಬೇಸರ ಆದಾಗ, ವಾಹ್ ಎಂತ ಒಂದು ಮನಸ್ಥಿತಿ ಅಂದ್ರೆ, ಊರು ಹೋಗಂತಿದೆ, ಆಮೇಲೆ ಕಾಡು ಬಾ ಅಂತಿದೆ. ಅಂತ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಿಮ್ಮಿಂದ ಏನೋ ತಪ್ಪು ಆಗಿಲ್ಲದೆ ಇರಬಹುದು, ಅಥವಾ ನಿಮ್ಮಿಂದ ತಪ್ಪು, ಅಪರಾಧ, ಪಾಪಕರ್ಮವೇ ಆಗಿರ್ಬೋದು, ಪಾಪಕರ್ಮ ಆಗಿರ್ಬೋದು ನಿಮ್ಮ ಕೈಯಿಂದ, ಆದ್ರೂ ಕೂಡ ಅಳಬಾರದು. ಇನ್ನು ಮುಂದೆ ಆ ಪಾಪವನ್ನು ಮತ್ತೆ ಮಾಡದೆ, ಇನ್ನು ಮುಂದೆ ಆ ತಪ್ಪನ್ನು ಮಾಡದೆ, ಈ ಕ್ಷಣದಿಂದಲೇ ಯಾವುದು ನಿಜವಾಗಿ ಉದಾತ್ತವಾದ ದಾರಿ, ಯಾವುದು ನಿಜವಾಗಿ ಸರಿಯಾದ ಮಾರ್ಗ, ಈ ಕ್ಷಣದಲ್ಲಿ ಒಂದು ಹೊಸ ಪುಟವನ್ನು ನೀವು ತೆಗೆಯಬಹುದು ನಿಮ್ಮ ಜೀವನದ ಪುಸ್ತಕದಲ್ಲಿ. ಆದ್ರಿಂದ ಮಾ ಶುಚಃ, ದುಃಖಿಸಬೇಡಿ, ತಲೆಗೆ ಕೈ ಇಟ್ಕೊಂಡು ಕೂತ್ಕೊಳ್ಬೇಡಿ. ನಿಮ್ಮಿಂದ ಏನು ಸಾಧ್ಯವೋ 10 ಬಾರಿ ನೀವು ಏನೋ ಕೆಟ್ಟದ್ದು ಮಾಡಿದ್ರಿ, ಇನ್ನೊಂದು ಅವಕಾಶ ಸಿಕ್ಕಿದೆ. ಈ ದಿವಸ ಯಾರಿಗೆ ನೀವು ಹೊಡೆದಿದ್ರೋ, ಯಾರಿಗೆ ಅನ್ಯಾಯ ಮಾಡಿದ್ರೋ ಅವರನ್ನು ಕರೆದು ಅವರಿಗೊಂದು ಬಹುಮಾನ ಕೊಡಿ, ಅವರಿಗೊಂದು ಉಪಕಾರ ಮಾಡಿ, ಅವರಿಗೇನೋ ಬೇಕಿರುವುದನ್ನ ಕೊಡಿ. ಅವ್ರಿಗೆ ನಂಬಲಿಕ್ಕೆ ಆಗ್ಲಿಕ್ಕಿಲ್ಲ, ನೀವು ಇವತ್ತು ನನಗೆ ಉಪಕಾರ ಮಾಡ್ತಾ ಇದ್ದೀರಾ, ಯಾವಾಗಲೂ ಮೋಸ ಮಾಡಿದ್ರಿ, ಅದನ್ನೆಲ್ಲ ಮರೆತು ಬಿಡಿ. ಇವತ್ತು ನಾನು ಹೃದಯದ ಆಳದಿಂದ ನಿಮಗೊಂದು ಉಪಕಾರ ಮಾಡಬೇಕು ಅಂತ ಹೊರಟಿದ್ದೇನೆ, ದಯವಿಟ್ಟು ನಾನು ಕೊಡ್ತಿರುವುದನ್ನ ಸ್ವೀಕರಿಸಿ ಅನ್ನುವಂತಹ ಒಂದು ರೀತಿ ನಾವು ಹೊಸ ಒಂದು ಬಗೆಯಲ್ಲಿ ಬದುಕಬಹುದು. ಮಹಾಶುಚಃ ಅನ್ನುವುದು ಕೂಡ ಉರಿಯುವ ಕೆಂಡದಂತೆ ತನ್ನಲ್ಲಿ ವಿಶೇಷವಾದ ಶಕ್ತಿಯನ್ನು ಹೊಂದಿದೆ. ಇನ್ನೊಂದು ಕಡೆಯಲ್ಲಿ 2ನೇ ಅಧ್ಯಾಯದಲ್ಲಿ 25, 26ರಲ್ಲಿ ಶ್ರೀಕೃಷ್ಣ ಹೇಗೆ ಬೈತಾನೆ ಅಂದ್ರೆ ಅರ್ಜುನಿಗೆ, ನೀನ್ ಹೀಗೆಲ್ಲ ಹೊರಟೋದ್ರೆ ಜನರು ಏನ್ ಹೇಳ್ತಾರೆ ಗೊತ್ತೇ, ಭಯಾದ್ರಣಾದು ಪರತಂ ಮನ್ಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂಚ ತ್ವಂ ಬಹುಮತೋ
ಭೂತ್ವಾ ಯಾಸ್ಯಸಿ ಲಾಘವಂ. ಯಾರಿಂದ ನಿನಗೆ ಎಷ್ಟು ಗೌರವ ಸಿಕ್ತಿತ್ತೋ ಅವರೆಲ್ಲ ಈಗ ಅವನು ಅವನು ಒಂದ್ ಕಾಲದಲ್ಲಿ ಒಬ್ಬ ವೀರ ಆಗಿದ್ದ. ಆದ್ರೆ ಮೊನ್ನೆ ಅವನು ವರ್ತಿಸಿದ ರೀತಿ ನೋಡಿದ್ರೆ ಎಂತ ವೀರತನವೂ ಇಲ್ಲ ಅವನಲ್ಲಿ. ದೊಡ್ಡ ಹೇಡಿ ಅವನು. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಅಹಿತಾಹ. ನಿನ್ನ ಶತ್ರುಗಳು ಹೇಳಬಾರದು ಮಾತನ್ನೆಲ್ಲ ನಿನ್ ಬಗ್ಗೆ ಹೇಳ್ತಾರೆ. ನಿಂದಂತಸ್ತವ ಸಾಮರ್ಥ್ಯಂ. ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ. ಮತ್ತು ಅದಕ್ಕಿಂತ ಹೆಚ್ಚು ದುಃಖಕರದ್ದೇನಿದೆ. ತಥೋ ದುಃಖತರಂನು ಕಿಂ ಅಂತ ಬರುತ್ತೆ 26ನೇ ಶ್ಲೋಕದಲ್ಲಿ. ಇದೆಲ್ಲವೂ ಕೂಡ ಬಿಸಿ ಬಿಸಿ ಕೆಂಡದಂತೆ. ಅದು ಅರ್ಜುನನಿಗೆ ಹೇಳಿದ ಮಾತು. ಆದರೆ ಅರ್ಜುನನಿಗೆ ಎಷ್ಟು ಅನ್ವಯಿಸುತ್ತೋ ಅಷ್ಟೇ ಬಹುಶಃ ಅದಕ್ಕಿಂತ ಹೆಚ್ಚಾಗಿ ನಮಗೆ ಅನ್ವಯಿಸುತ್ತೆ. ನಾವು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ ಹಾಗೆ ಏನೂ ಆಗಿಲ್ಲ, ಏನೂ ಆಗ್ತಾ ಇಲ್ಲ, ನಾನು ಸರಿ ಇದ್ದೀನಿ ಅಂತ ಭಾವಿಸ್ತಕ್ಕದ್ದಲ್ಲ. ನಾವು ಅಧರ್ಮವನ್ನು ಬಿಟ್ಟು ಧರ್ಮದ ಕಡೆ ನಡೀಬೇಕು. ಹೇಳಿತನದಿಂದ ನಾವೀಗ ಧೈರ್ಯದಿಂದ ವರ್ತಿಸುವುದನ್ನು ಕಲಿಯಬೇಕು. ಇಟ್ ಈಸ್ ನೆವರ್ ಟೂ ಲೇಟ್. ಅದು ಬಿಟ್ಕೊಂಡು ಇಷ್ಟೆಲ್ಲ ಓದಿ ನಮ್ಮ ಕುಂದಾಪುರದ ಕಡೆ ಒಂದು ಮಾತು ಹೇಳ್ತಾರೆ, ಊರಿಗೆಲ್ಲ ಬುದ್ಧಿ ಹೇಳ್ತಾನೆ ಒಲೆಯಲ್ಲಿ ಉಚ್ಚಿ ಹೋಯ್ತಾನೆ ಅಂತ. ಬೆಂಗಳೂರು ಮೈಸೂರಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಆ ಮಾತು. ಆ ಪ್ರಕಾರವಾಗಿ 10 ಜನರಿಗೆ ಹೇಳೋದೊಂದು, ತನ್ನ ವೈಯಕ್ತಿಕ ಜೀವನದಲ್ಲಿ ನಡೆಯೋದು ಇನ್ನೊಂದಾದ್ರೆ ಅಂಥವರಿಗೆ ಶ್ರೀಕೃಷ್ಣ ಚಾಟಿ ಪೆಟ್ಟು ಕೊಡ್ತಾನೆ. 3ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ಮಿಥ್ಯಾಚಾರ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಶಬ್ದ ಹಿಪಾಕ್ರಿಟ್. ಡೋಂಟ್ ಲಿವ್ ಇನ್ ಹಿಪಾಕ್ರಸಿ, ಡೋಂಟ್ ಬಿ ಎ ಹಿಪಾಕ್ರಿಟ್. ಮಿಥ್ಯಾಚಾರ ಅಂದ್ರೆ ಹೇಳೋದೊಂದು ಅಥವಾ ತೋರಿಸ್ಕೊಳ್ಳೋದೊಂದು, ವಾಸ್ತವವಾಗಿ ವೈಯಕ್ತಿಕ ಜೀವನದಲ್ಲಿ ಇರೋದು ಇನ್ನೊಂದು ಬಗೆ. ಏನ್ ಮಾಡೋದು? ಆ ಪರಮಾತ್ಮನೊಬ್ಬನೇ ಸರಿಯಾಗಿ 100ಕ್ಕೆ 100 ಸರಿಯಾಗಿರೋದು. ನಮ್ಮೆಲ್ಲರಲ್ಲಿ ಅಲ್ಲಿ ಇಲ್ಲಿ ಯಾವುದೋ ಒಂದು ವಿಭಾಗದಲ್ಲಿ ಯಾವುದೋ ಒಂದು ಬದುಕಿನ ಒಂದು ಕಡೆ ನಮ್ಮಲ್ಲಿ ಒಂದಿಷ್ಟು ವ್ಯತ್ಯಾಸ ಇರುತ್ತೆ. ನಾವು ಹೇಳ್ತಿರೋದೊಂದು, ಮಾಡ್ತಿರೋದು ಇನ್ನೊಂದು. ಅದನ್ನು ಗುರುತಿಸ್ಕೊಂಡು ಅದನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಇಲ್ಲಿಯೂ ಕೂಡ ಡೋಂಟ್ ಲಿವ್ ಎ ಹಿಪಾಕ್ರಿಟ್ಸ್ ಲೈಫ್ ಅಂತ ಹೇಳುವ ರೀತಿ ಶ್ರೀಕೃಷ್ಣ ಶಾಂತವಾದ ಮಾತು ಹೇಳ್ತಾ ಇಲ್ಲ. ಅದರ ಬದಲು ಅರ್ಜುನನಿಗೆ ಬೈತಾ ಇದ್ದಾನೆ. ಅರ್ಜುನನಿಗೆ ಆ ದಾರಿಯಲ್ಲಿ ಹೋಗ್ಬೇಡ, ನೀನು ಏನ್ ಮಾಡ್ತಿರೋದು, ಚೀ 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 ಚಿ, ಈ ಕಡೆ ಬಾ, ಸರಿಯಾದ ಸ್ವಧರ್ಮವನ್ನು ಪಾಲಿಸು ಅಂತ ಹೇಳ್ತಾನೆ. ಹಾಗೆ 3ನೇ ಅಧ್ಯಾಯದಲ್ಲಿ ಸ್ಥೇನ ಏವ ಸಹ. ಸಂಸ್ಕೃತದಲ್ಲಿ ಸ್ಥೇನ ಅಂದ್ರೇನು? ಕಳ್ಳ. ಎಲ್ಲರಿಂದ ಪಡೆಯೋದೆಲ್ಲ ಪಡ್ಕೊಂಡು ಅವರಿಗೆ ನಿನ್ನಿಂದ ಏನು ಸಿಗ್ಬೇಕಿತ್ತೋ ಅದನ್ನು ಕೊಡದಿದ್ರೆ ಆಗ ನೀನು ಕಳ್ಳ ಅಂತ ಕರೆಯಲ್ಪಡ್ತೀಯ. ಶಾಸ್ತ್ರವು ನಿನ್ನನ್ನ ಕಳ್ಳ ಅಂತ ಹೇಳುತ್ತೆ ಅಂತ ಒಂದು ಶ್ಲೋಕ ಇದೆ, ಬಹಳ ಪ್ರಸಿದ್ಧವಾದ ಶ್ಲೋಕ. 12ನೇ ಅಧ್ಯಾಯ 12ನೇ ಶ್ಲೋಕ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ್ ಅಪ್ರದಾಯ ಏಭ್ಯಃ ಯೋ ಭುಂಕ್ತೆ ಸ್ಥೇನ ಏವ ಸಹ. ಇಲ್ಲಿ ದೇವತೆಗಳ ವಿಷಯ ಇದೆ. ಸ್ವರ್ಗದ ದೇವತೆಗಳು ನಮಗೆ ಏನೇನೆಲ್ಲ ಕೊಡ್ತಾರೆ, ದೇವತೆಗಳಿಂದ ನಮಗೆ ಏನೆಲ್ಲ ಅನುಗ್ರಹ ಆಗುತ್ತೆ, ಅದನ್ನೆಲ್ಲ ಭೋಗಿಸ್ತಾ ನಾವು ದೇವತೆಗಳಿಗೆ ಕೊಡಬೇಕಾದ ಅರ್ಘ್ಯವನ್ನು ಕೊಡದಿದ್ರೆ ಅಥವಾ ಯಜ್ಞದಲ್ಲಿ ಕೊಡಬೇಕಾದ ಆಹುತಿಯನ್ನು ಮಾಡದಿದ್ರೆ ಅದು ನೇರವಾದ ಅರ್ಥ. ಆದರೆ ಅದು ಸ್ವಲ್ಪ ವಿಸ್ತೃತ ಅರ್ಥದಲ್ಲಿ ದೇವತೆಗಳನ್ನ ಈ ಸದ್ಯಕ್ಕೆ ಬಿಡೋಣ. ನಮ್ಮ ಸುತ್ತಮುತ್ತ ನಮ್ಮ ಕುಟುಂಬದಲ್ಲಿಯೇ ನಮ್ಮ ನೆರೆಹೊರೆಯರಿಂದ ಬೇರೆ ಬೇರೆ ಕಡೆಯಲ್ಲಿ ನಾವು ಎಷ್ಟೋ ಮಂದಿಯಿಂದ ಏನೇನೋ ಉಪಕಾರವನ್ನು ಪಡೆದಿರ್ತೀವಿ. ನಮಗೆ ಅವರ ಕಡೆ ಪ್ರತ್ಯುಪಕಾರ ಮಾಡುವ ಅವಕಾಶ ಬಂದಾಗ ಮುಖ ತಿರುಗಿಸ್ಬಿಡೋದೆ. ಹಾಗೆ ಮಾಡಿದ್ರೆ ನಾವು ಕಳ್ಳರು. ಆ ಥರ ಕಳ್ಳರಾಗಿರುವುದು ಸರಿಯಲ್ಲ ಅಂತ ಭಗವಂತ ಹೇಳ್ತಾನೆ. ಹಾಗೆಯೇ 3ನೇ ಅಧ್ಯಾಯದಲ್ಲೇ 41ನೇ ಶ್ಲೋಕದಲ್ಲಿ ಎಚ್ಚರಿಕೆ ಕೊಡ್ತಾನೆ ಭಗವಂತ ಅರ್ಜುನನಿಗೆ. ಎಚ್ಚರಿಕೆ ಏನು? ನಿನಗೆ ಗೊತ್ತಿಲ್ಲ, ನಿನಗಿನ್ನೂ ಅರ್ಥವಾದಂಗಿಲ್ಲ. ನಿನ್ನ ಹೃದಯದಲ್ಲಿ ಇನ್ನಷ್ಟು ವಿಷಯ ಸುಖ, ಬೇರೆ ಬೇರೆ ಸುಖ ಸಾಮಗ್ರಿಗಳನ್ನ ಅನುಭವಿಸಬೇಕು, ಸೌಲಭ್ಯಗಳನ್ನ.
ಬೇರೆ ಬೇರೆ ರೀತಿಯಾದಂತಹ ಇಂದ್ರಿಯ ಭೋಗವನ್ನೇ ಬಯಸುತ್ತಾ ಹೊರಡುವಂತಹ ಒಂದು ಪ್ರವೃತ್ತಿ ಇದೆ. ಆ ಪ್ರವೃತ್ತಿ ಇದೆಯಲ್ಲ, ಅದು ಬಹಳ ಪಾಪವನ್ನುಂಟು ಮಾಡಿಸುವಂತಹದ್ದು. ಪಾಪ್ಮಾನಂ ಪ್ರಜಹಿ, ಅದನ್ನು ಕೊಲ್ಲು, ಅದನ್ನ ನಾಶಗೊಳಿಸು. ಯಾಕಂದ್ರೆ ಎಲ್ಲಿವರೆಗೆ ಆ ರೀತಿಯಾದಂತಹ ಬರೇ ವಿಷಯಾಸಕ್ತಿ ಇಟ್ಕೊಂಡು ನೋಡಿ, ಅಧ್ಯಾತ್ಮದಲ್ಲಿ ಇದನ್ನ ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ. ಅಧ್ಯಾತ್ಮವು ನಮಗೆ ಸುಖವನ್ನು ಅನುಭವಿಸಬೇಡಿ, ಜಲೇಬಿ ತಿನ್ಬೇಡಿ ಅಂತ ಹೇಳೋದಿಲ್ಲ. ಆದರೆ ಹಗಲು ರಾತ್ರಿ ಎಲ್ಲಿ ಜಲೇಬಿ ಸಿಗ್ತಾರೆ, ಎಲ್ಲಿ ನಮಗೆ ಸುಖ ಸೌಲಭ್ಯ ಸಿಗುತ್ತೆ, ಎಲ್ಲಿ ನಮಗೆ ಯಾವ ಕೆಲಸ ಮಾಡದೇನು ಸೌಲಭ್ಯ ಸಿಗ್ತಾ ಇರುತ್ತೆ ಅಂತ ಆ ಒಂದು ಧೋರಣೆ ನಮ್ಮಲ್ಲಿ ಬಂದ್ರೆ ಹಾಳಾಗಿ ಹೋಗ್ತೀವಿ ನಾವು. ಆಗ ನಮ್ಮಲ್ಲಿರುವ ಆತ್ಮಜ್ಞಾನ, ನಮ್ಮಲ್ಲಿರುವ ಆತ್ಮದ ಬಗ್ಗೆ ಸ್ಪಷ್ಟವಾದ ವಿಜ್ಞಾನ ಅದೆಲ್ಲ ಹೊರಟೋಗ್ತದೆ. ಆದ್ರಿಂದ ಹೇಗೆ ಭಜಗೋವಿಂದಮ್ಮಲ್ಲಿ ಒಂದು ಮಾತು ಬರುತ್ತೆ, ಸುಖತಃ ಕ್ರಿಯತೆ ರಾಮ ಭೋಗ ಪಶ್ಚಾತ್ ಹಂತ ಶರೀರೇ ರೋಗ. ಈಗಂತೂ ಎಷ್ಟೋ ವೈದ್ಯರು ಒಪ್ಕೊಳ್ತಾರೆ, ನಮ್ಮ ಎಷ್ಟೋ ಬಗೆ ಬಗೆಯ ರೋಗಗಳು, ಹೃದಯದ್ದೋ, ಡಯಾಬಿಟಿಸೋ, ಬ್ಲಡ್ ಪ್ರೆಷರೋ, ಮತ್ತೊಂದೋ ಇನ್ನೊಂದು, ಇದೆಲ್ಲವೂ ಕೂಡ ಲೈಫ್ ಸ್ಟೈಲಿಗೆ ಸಂಬಂಧಿಸಿರುವಂತಹದ್ದು. ಕೆಲವೊಮ್ಮೆ 10 ಜನರ ಎದುರು ನಾವು ಸುಭಗರಾಗಿ ವರ್ತಿಸಬಹುದು, ಆದ್ರೆ ಒಳಗೊಳಗೆ ಏನೇನೋ ಒತ್ತಡಗಳು, ಏನೇನೋ ರೀತಿಯ ಆಸೆಗಳು, ಏನೇನೋ ರೀತಿಯ ಬೇಸರ, ಏನೇನೋ ರೀತಿಯ ನಿರಾಶೆ, ಏನೇನೋ ರೀತಿಯ ಅನಾವಶ್ಯಕವಾಗಿ ಏಕಾಂಗಿತನ, ಎಲ್ಲ ಮನಸ್ಸಿನ ಆಟ. ಈ ಮನಸ್ಸನ್ನು ನಾವು ಸರಿಯಾಗಿ ತರಬೇತಿಗೊಳಿಸದೆ ಬೇರೆ ಬೇರೆ ಸಾಧನೆಗಳ ಮೂಲಕ ಭಗವದ್ಗೀತೆ ಉಪದೇಶಿಸುವಂತಹ ಮಾತುಗಳನ್ನು ನಾವು ಪಾಲಿಸುತ್ತಾ ಹೋದ್ರೆ ಎಲ್ಲ ರೋಗಗಳು ಹೊರಟೋಗ್ತವೆ. ಅದು ಬಿಟ್ಕೊಂಡು ಈ ವೈದ್ಯರು ಆ ವೈದ್ಯರು, ಈ ಪತಿ ಆ ಪತಿ, ಹೋಮಿಯೋಪತಿ, ಎಲೋಪತಿ ಇದೆಲ್ಲ ನೋಡ್ಕೊಂಡು ಏನನ್ನೆಲ್ಲ ನುಂಗುತ್ತಾ, ಏನೇನೋ ಇಂಜೆಕ್ಷನ್ ತಗೊಳ್ಳುತ್ತಾ ಮತ್ತಷ್ಟು ಹಾಳಾಗಿ ಹೋಗ್ತೀವಿ ನಾವು. ಎಂತ ಒಂದು ದುರಂತ ನೋಡಿ. ಶ್ರೀಕೃಷ್ಣ ಹೇಳ್ತಾನೆ, ನಿಮ್ಮೊಳಗಿರುವಂತಹ ಅಜ್ಞಾನವನ್ನ, ಕಾಮವನ್ನ, ಕ್ರೋಧವನ್ನ, ತಪ್ಪಾಗಿ ನಿಮ್ಮಲ್ಲಿ ಏನೇನೋ ಭಾವನೆಗಳು ಉದ್ಭವ ಆಗ್ತವೆ. ಅವುಗಳನ್ನು ಸ್ವಲ್ಪ ಪರಿಶೀಲಿಸಬೇಕು. ಭಾವನೆಗಳಿಗೆ ಸ್ಥಾನ ಇದೆ, ಸಿಟ್ಟು ಮಾಡೋದಕ್ಕೂ ಸ್ಥಾನ ಇದೆ ಜೀವನದಲ್ಲಿ. ಆದರೆ ತಪ್ಪಾಗಿ ಯಾರೋ ಏನು ತಪ್ಪು ಮಾಡಿಲ್ಲ ಅವನ ಮೇಲೆ ಸಿಟ್ಟು, ಅದು ಕೂಡ ಎಷ್ಟು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂದ ಹಾಗೆ. ಅವನೇನು ತಪ್ಪು ಮಾಡಿಲ್ಲ, ಅವನಿಗೆ ಬೈದದ್ದೇ ಹಾಗಾಗುವುದು ಇದೆ. ಅದೆಲ್ಲ ಯಾಕಾಗತ್ತೆ ಗೊತ್ತೇ? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ 3ನೇ ಅಧ್ಯಾಯದಲ್ಲೇ ಬಂದಿದೆ. ಅಂತ ಸಂದರ್ಭದಲ್ಲಿ ಇದನ್ನು ಹೇಳಲಾಗಿದೆ. ಪಾಪ್ಮಾನಂ ಪ್ರಜಹಿ ಏನಂ, ಅಲ್ಲಿ ಕಾಮವೇ ಇಲ್ಲಿ ಮುಖ್ಯವಾಗಿ ಹೇಳಿರೋದು. ನಿಮ್ಮಲ್ಲಿರುವಂತಹ ಮನಸ್ಸಿನ ಆಟದ ರೂಪದಲ್ಲಿ, ಅದು ಇಟ್ಸ್ ನಾಟ್ ಸೋ ಮಚ್ ಎ ಬಯೋಲಾಜಿಕಲ್ ನೀಡ್, ಮೋರ್ ಎ ಸೈಕಾಲಜಿ ಜನರೇಟೆಡ್ ಡಿಸೈರ್. ಬಯಾಲಜಿಯಲ್ಲಿ ಹಸಿವಾದಾಗ ಊಟ ಮಾಡ್ಬೇಕನ್ಸ್ತದೆ, ಆದರೆ ಒಳ್ಳೆ ಊಟ ಆಗಿದೆ, ಅದಾಗಿ ಅರ್ಧ ಗಂಟೆಗೆ ಮತ್ತೆ ಕೂಡ ಒಂದು ಹೋಗಿ ಏನಾದ್ರು ಐಸ್ ಕ್ರೀಮ್ ತಿನ್ನೋಣವೆ ಇತ್ಯಾದಿ ಎಲ್ಲ ಮನಸ್ಸು ಆಗ್ತಾ ಇದ್ರೆ, ಮನಸ್ಸು ಮನವೆಂಬ ಮರ್ಕಟ ಅಂತ ಹೇಳ್ತೀವಲ್ಲ, ಅಷ್ಟೊಂದು ಚಂಚಲವಾಗಿ ವರ್ತಿಸ್ತಿದ್ರೆ ಆಗ ಯಾವ್ಯಾವುದೋ ರೋಗಗಳಿಗೆಲ್ಲ ನೀವು ದಾರಿ ಮಾಡಿಕೊಡ್ತಿದ್ದೀರಾ ಅನ್ನೋದು ನಿಸ್ಸಂಶಯವಾಗಿ ಹೇಳ್ಬೋದು. ಹಾಗೆಯೇ 4ನೇ ಅಧ್ಯಾಯಕ್ಕೆ ಬರುತ್ತಾ ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ, ನಾನು ಮತ್ತೆ ಮತ್ತೆ ಅವತಾರ ಮಾಡುವುದು ಯಾಕೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ದುಷ್ಕೃತ್ ಅಂದ್ರೆ ಕೆಟ್ಟ ಕೆಲಸ ಮಾಡುವವರನ್ನ ನಾಶಗೊಳಿಸಲಿಕ್ಕೆ ನಾನು ಮತ್ತೆ ಮತ್ತೆ ಬರ್ತಾ ಇದ್ದೇನೆ. ಇದು ಕೂಡ ಎಲ್ಲರಿಗೂ ಎಚ್ಚರಿಕೆ. ನಾವು ಸ್ವತಃ ದೊಡ್ಡ ಕೆಟ್ಟ ಕೆಲಸ ಮಾಡದೇ ಇರಬಹುದು, ಆದ್ರೆ ದೊಡ್ಡ ಕೆಟ್ಟ ಕೆಲಸ ಮಾಡುವವರ ಕಡೆ ನಾವಿದ್ದೇವೆ ಅಂತ ಇಟ್ಕೊಳ್ಳಿ, ಅವರ ಪಾರ್ಟಿ ಸೇರಿದ್ದೇವೆ, ಅವರ ಪಕ್ಷದಲ್ಲಿದ್ದೇವೆ. ಆದ್ರಿಂದ ಭಗವಂತ ಬಂದು ಆ ರಾವಣನನ್ನೋ ಆ ದುರ್ಯೋಧನನನ್ನೋ ಅವ್ರನ್ನೆಲ್ಲ ನಾಶಗೊಳಿಸುವಾಗ ನಾವು ಆ ದುರ್ಯೋಧನನ ಕಡೆ ಇದ್ರೆ, ರಾವಣನ ಕಡೆ ಇದ್ರೆ ನಮ್ಮ ನಾಶವು ಕೂಡ ಖಂಡಿತ. ಇದು ಕೂಡ ಒಂದು ಎಚ್ಚರಿಕೆಯ ಮಾತು. ಮತ್ತು 5ನೇ ಅಧ್ಯಾಯದಲ್ಲಿ 9ನೇ ಆಯ್ದ ಪಂಕ್ತಿ, ಯಾವಾಗ ನಾವು ಕರ್ಮಯೋಗವನ್ನ ಸಾಧಿಸುವುದಿಲ್ವೋ ಅದರ ಬದಲು, ಉಪಕಾರದ ಬದಲು ನಮ್ಮದೇ ಸ್ವಾರ್ಥವನ್ನು ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತೀವೋ, ಆ ಸ್ವಾರ್ಥ ಅನ್ನೋದಕ್ಕೆ ಕಾಮ ಅಂತೀವಿ. ಇಲ್ಲಿ ಕಾಮಕಾರೇಣ ಅಯುಕ್ತ ನಿಬದ್ಧತೆ. ಆಗ ಎಷ್ಟೇ ಸಂಪತ್ತು ಇರ್ಬೋದು, ಸ್ಥಾನಮಾನ ಇರ್ಬೋದು, ಆದ್ರೆ ನಮ್ಮ ಒಳಗೇನೆ ಮನಸ್ಸಿನಲ್ಲಿ ನಾವು ಬಂಧನಕ್ಕೊಳಗಾಗಿರ್ತೀವಿ. ಹಾಗೆಯೇ
ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ತರಬೇತಿಗೊಳಿಸಿಕೊಳ್ಳದಿದ್ರೆ, ಸ್ವಲ್ಪ ಸ್ವಲ್ಪವೇ ತಿದ್ದಿಕೊಳ್ಳದಿದ್ರೆ, ಸಮಾಜ ನಮಗೇನಾದ್ರು ಹೇಳೀತು, ಹೇಳದೇ ಇದ್ದೀತು. ಆದರೆ ನಾವು ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನು ಗುರುತಿಸಿಕೊಂಡು ದಿನದಿನವೂ ಏನೋ ಒಂದು ಸ್ವಲ್ಪ ನಿನ್ನೆ ವರ್ತಿಸಿದ್ದಕ್ಕಿಂತ ಇವತ್ತು ಹೆಚ್ಚು ಚೆನ್ನಾಗಿ ವರ್ತಿಸುತ್ತಾ, ಹೆಚ್ಚು ಮರ್ಯಾದೆಯಿಂದ, ಹೆಚ್ಚು ಧಾರ್ಮಿಕವಾಗಿ ವರ್ತಿಸುತ್ತಾ ಮುಂದುವರೆದ್ರೆ ಆಗ ಮನಸ್ಸು ಅನ್ನೋದು ನಮಗೆ ಒಳ್ಳೆ ಮಿತ್ರನಾಗುತ್ತೆ. ಅಲ್ಲಿ ಬರುತ್ತಾ ಮಾತು, ಮನಸ್ಸೇ ನಮಗೆ ಅತ್ಯುತ್ತಮ ಬಂಧು, ಮನಸ್ಸೇ ನಮಗೆ ಅತಿ ಕೆಟ್ಟ ಶತ್ರು. ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರುವತ್. ಆತ್ಮ ಅಂದ್ರೆ ಇಲ್ಲಿ ಮನಸ್ಸು. ನಮ್ಮ ಮನಸ್ಸೇ ನಮಗೆ ಶತ್ರುವಿನ ರೀತಿ ವರ್ತಿಸೋಕೆ ಶುರು ಮಾಡುತ್ತೆ. ಯಾವಾಗ ನಾವು ಅದಕ್ಕೆ ಸರಿ ಬುದ್ಧಿ ಹೇಳಿಲ್ಲ, ಎಲ್ಲೋ ಅವಕಾಶ ಸಿಕ್ಕಿದಾಗ ಆ ಮನಸ್ಸಿಗೆ ಸರಿ ದಾರಿಯಲ್ಲಿ ಕೊಂಡೊಯ್ದಿಲ್ಲ, ಆ ಮನಸ್ಸಿಗೆ ಏನ್ ಬೇಕಾದ್ರೂ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟಿದ್ದೀವಿ. ಆಮೇಲೆ ತುಂಬ ತಡ ಆಗ್ಬಿಡುತ್ತೆ. ಯಾವಾಗಲೂ ನಮ್ಗೆ ಆ ಮನಸ್ಸಿನ ಸಹಕಾರ ಬೇಕಿದ್ದಾಗ ಮನಸ್ಸು ಹೇಳುತ್ತೆ, ಯಾಕ್ರಿ, ಯಾಕೆ ನಿಮಗೆ ನನ್ನಿಂದ ಈ ಕೆಲಸ ಬೇಕು, ನನಗೆ ಬೇಕಾದದ್ದು ಮಾಡ್ತೀನಿ, ನನಗೆ ಬೇಕಾದದ್ದು ನೀವು ಮಾಡಬೇಕೀಗ, ನಿಮಗೆ ಬೇಕಾದ ರೀತಿ ನಾನು ಸಹಕಾರ ಕೊಡೋದಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೀರಾ, ಮನಸ್ಸು ಯಾವುದೋ ಕ್ರಿಕೆಟ್ ಮ್ಯಾಚಿನ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತದೆ. ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋಗಿದ್ದೀರಾ, ಮನಸ್ಸು ಯಾವುದೋ ಸರ್ಕಸ್ ಬಗ್ಗೆ ಆಲೋಚನೆ ಮಾಡ್ತಾ ಇರುತ್ತೆ. ಎಲ್ಲಿದ್ದೀರೋ ಅಲ್ಲಿ ಮನಸ್ಸು ಬರೋದಿಲ್ಲ. ಆಗ ಇಂಥ ಮನಸ್ಸನ್ನು ಕಟ್ಕೊಂಡು ಏನು ಮಾಡೋದು ಅಂತ ಚಿಂತೆ ಆಗುತ್ತೆ. ಅದೆಲ್ಲ ಯಾಕಾಗಿದ್ದು? ತರಬೇತಿ. ಟ್ರೈನ್ ಯುವರ್ ಮೈಂಡ್, ಟ್ರೈನ್ ಯುವರ್ ಸೆನ್ಸಸ್, ಟ್ರೈನ್ ಯುವರ್ ಇಂದ್ರಿಯಾಸ್. ಒಂದು ಯಾವುದೋ ಶ್ಲೋಕ ಇದೆ, ಅದರಲ್ಲಿ ಹೇಳ್ತಾರೆ ಏನಂದ್ರೆ, ಅಕುರ್ವನ್ನಪಿ ಶಾಸ್ತ್ರೋಕ್ತಂ ವಿದ್ಯುಕ್ತಂ ನಿಷಿದ್ಧಂ ಪರಿವರ್ಜಯೇತ್. ಒಂದು ವೇಳೆ ಶಾಸ್ತ್ರ ಹೇಳಿರುವುದನ್ನು ಮಾಡ್ಲಿಕ್ಕೆ ಆಗದಿದ್ರೆ ಯಾವುದೋ ಕಾರಣದಿಂದ, ಕಡಿಮೆ ಪಕ್ಷ ಯಾವುದನ್ನ ಶಾಸ್ತ್ರ ನಿಷೇಧಿಸುತ್ತೋ ಅದನ್ನು ಮಾಡದೆ ಕೂತ್ಕೊಳ್ಳಿಯಪ್ಪ. ಶಾಸ್ತ್ರ ಮಾಡು ಅಂತ ಹೇಳಿದ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ, ಕನಿಷ್ಠ ಪಕ್ಷ ಶಾಸ್ತ್ರ ಮಾಡಬೇಡ ಅಂತ ಹೇಳುವುದನ್ನು ಬಿಡಬೇಕು. ಅಕುರ್ವನ್ನಪಿ ವಿದ್ಯುಕ್ತಂ ನಿಷಿದ್ಧಂ ಪರಿವರ್ಜಯೇತ್ ನಿಷಿದ್ಧ ಪರಿಹಾರೇಣ ಲಭತೆ ವಿಹಿತೆ ಮತಿಂ ಅಂತ ಒಂದು ಯಾವುದೋ ಶ್ಲೋಕ ಇದೆ. ನೀವು ಒಂದಿಷ್ಟು ಸಮಯ ನನಗೆ ಯಾವ ಜಪ ತಪ್ಪ ಎಲ್ಲ ಸಾಧ್ಯ ಇಲ್ಲ, ಆದರೆ ಕೆಲವು ಮಾಡಬಾರದು ಇಲ್ಲಿವರೆಗೆ ಮಾಡ್ತಾ ಇದ್ದೆ, ಅದನ್ನು ಮಾಡೋದಿಲ್ಲ. ನಿಷಿದ್ಧ ಪರಿಹಾರ ಮಾಡ್ತಾ ಹೋದ್ರೆ ಸ್ವಲ್ಪ ಸಮಯಕ್ಕೇನೆ ನಿಮಗೆ ಶಾಸ್ತ್ರವು ಹೇಳಿದ್ದನ್ನು ಮಾಡುವ ಮನಸ್ಸು ಬರುತ್ತೆ, ಅದನ್ನು ಮಾಡುವ ಸಾಮರ್ಥ್ಯವೂ ಬರುತ್ತೆ. ಆ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ನೀವೇ ನಿಮಗೆ ಕೆಟ್ಟ ಶತ್ರುಗಳಾಗಿ ಮಾಡ್ಕೊಳ್ಬೇಡಿ, ಆ ಥರ ಮಾಡೋದು ಬಿಡಬೇಡಿ. ಇನ್ನೆರಡು ಆಯ್ದ ಪಂಕ್ತಿಗಳಿವೆ. 16ನೇ ಅಧ್ಯಾಯದಲ್ಲಿ ಭಗವಂತ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾನೆ. ನೀವು ಆಸುರಿ ಭಾವದಲ್ಲಿದ್ದು ದೈವಿ ಭಾವದಲ್ಲಿರುವುದಕ್ಕಿಂತ ಯಾವಾಗಲೂ ಸಿಟ್ಟು ಮಾಡೋದು, ಯಾವಾಗಲೂ ಗೊಣಗ್ತಾ ಇರೋದು, ಯಾವಾಗಲೂ ಬೇರೆಯವರಿಗೆ ಸಹಾಯ ಮಾಡೋ ಬದಲು ಅಡ್ಡಿ ಆತಂಕವನ್ನು ಉಂಟು ಮಾಡುವಂಥದ್ದು ಇತ್ಯಾದಿಯಾಗಿ ಅದು ಆಸುರಿ ಸ್ವಭಾವ. 16 ಗೊತ್ತಲ್ಲ ನಿಮಗೆ, ದೈವಾಸುರ ಸಂಪದ್ ವಿಭಾಗ ಯೋಗ. ಆ ಪ್ರಕಾರ ಮಾಡಿದ್ರೆ ನಿಮಗೆ ಬೇಕಾದ ಅದೇ ಆಗಿದ್ರೆ ಹಾಗಾದ್ರೆ ನಿಮ್ಮನ್ನು ನಾನು ಆಸುರಿ ಯೋನಿಗಳಲ್ಲಿ ಮತ್ತೆ ಮತ್ತೆ ಹಾಕ್ತೇನೆ. ಜನ್ಮದಲ್ಲಿಯೂ ಕೂಡ ನಿಮ್ಮ ಪರಿಸರ, ನಿಮ್ಮ ಕುಟುಂಬ, ನಿಮ್ಮ ಜೊತೆ ಕೆಲಸ ಮಾಡುವವರು, ನಿಮ್ಮ ಜೊತೆ ವ್ಯವಹಾರ ಮಾಡುವವರು ಎಲ್ಲರೂ ಕೂಡ ಆಸುರಿ ಪ್ರವೃತ್ತಿಯರು ಇರ್ತಾರೆ. ಯಾಕಂದ್ರೆ ಯು ಆಲ್ಸೋ ಆಲ್ಮೋಸ್ಟ್ ಆಶ್ ಫಾರ್ ಇಟ್. ನೀವೇ ಅದನ್ನು ಕೇಳ್ಕೊಂಡ ಹಾಗೆ ಆ ಥರ ಎಚ್ಚರ ಕೊಡ್ತಾನೆ ಭಗವಂತ. ಯಾರ ವಿರುದ್ಧವೂ ಇಲ್ಲ, ಆದರೆ ಕೆಲವರು ತಮ್ಮ ಮೂಢ ಬುದ್ಧಿಯಿಂದ ಈ ಕೆಟ್ಟ ದಾರಿಯನ್ನೇ ಬಯಸ್ತಾರೆ. ಇದೇ ಬೇಕು ನನಗೆ ಅಂತ, ಆಯ್ತು ಹೋಗಿ ನೀವೇ ನೋಡ್ಕೊಳ್ಳಿ, ನಿಮಗೆ ಬುದ್ಧಿ ಬರಬೇಕು ಅನ್ನುವ ರೀತಿಯಲ್ಲಿ ಶ್ರೀಕೃಷ್ಣ ಎಚ್ಚರಿಕೆ ಕೊಡ್ತಾನೆ. ಕೊನೆಯ ಆಯ್ದ ಪಂಕ್ತಿಯಲ್ಲಿ 18ನೇ ಅಧ್ಯಾಯದಿಂದ ನಾವು ಒಂದು ಪಂಕ್ತಿ ತಗೊಂಡಿದ್ದೀವಿ. ಶ್ರೀಕೃಷ್ಣ ಹೇಳ್ತಾನೆ, ನಮ್ಮೆಲ್ಲರಿಗೂ ಕೂಡ ನೀವು ಸಾತ್ವಿಕವಾದ ಕರ್ತ ಆಗ್ಬೇಕು. ಕರ್ತ ಅಂದ್ರೆ ಮಾಡುವವರು, ಡೂವರ್, ಪರ್ಫಾರ್ಮರ್. ಅದು ಬಿಟ್ಕೊಂಡು ರಾಜಸ, ಅದು ಬಿಟ್ಕೊಂಡು ಬಹಳ ಕೆಟ್ಟದ್ದು ಅಂದ್ರೆ ತಾಮಸ. ಈ ತಾಮಸ ಕರ್ತಾರರು ಏನ್ ಮಾಡ್ತಾರೆ? ಪೀಪಲ್ ಹೂ ವರ್ಕ್ ಇನ್ ಎ ತಾಮಸಿಕ್ ಸ್ಟೇಟ್ ಆಫ್ ಮೈಂಡ್. ಏನ್ ಮಾಡ್ತಾರೆ ಅವರು? ವಿಷಾದಿ. ಯಾವಾಗ್ಲೂ ಕೂಡ ಇವತ್ತೇನೋ ಮಾಡೋಕ್ ಮನಸ್ಸೇ ಇಲ್ಲ, ಏನೋ ಬೇಸರ, ನನಗೆ ಮೂಡೇ ಇಲ್ಲ ನೋಡಿ ಅಂತ. ಮತ್ತೆ ದೀರ್ಘ ಸೂತ್ರಿ, ಯಾವ್ದು 2-3 ಗಂಟೆಯಲ್ಲಿ ಮುಗಿಸಿ ಕೊಡ್ಬೋದೋ ಅದನ್ನ 25-30 ದಿವಸ ಆದ್ರೂ ಕೂಡ
ಮಾಡ್ತೀನಿ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನಾಳೆ ಬೆಳಗ್ಗೆ ಕೊಟ್ಬಿಡ್ತೀನಿ ನಿಮ್ಗೆ ಅನ್ನೋದು ದೀರ್ಘ ಸೂತ್ರಿ, ಪೋಸ್ಟ್ಪೋನಿಂಗ್, ಪ್ರೊಕ್ರಾಸ್ಟಿನೇಟಿಂಗ್, ಅದನ್ನೆಲ್ಲ ಶ್ರೀಕೃಷ್ಣ ಹೇಳ್ತಾನೆ. ಈ ಥರ ಆದರೆ ನಿಮಗೆ ದುರ್ಗತಿ ನಿಶ್ಚಿತ. ಆದ್ರಿಂದ ಸ್ನೇಹಿತರೆ, ಇಂಥ ಪಂಕ್ತಿಗಳನ್ನು ಭಗವದ್ಗೀತೆಯಲ್ಲಿ ನಾವು ಓದುತ್ತಾ ಅಧ್ಯಯನ ಮಾಡುತ್ತಾ ಸ್ವಲ್ಪ ಅಲ್ಲಿ ಇಲ್ಲಿ ನಿಂತು ಆಲೋಚನೆ ಮಾಡಬೇಕು. ಆಗ ಕೆಂಡ ಮುಚ್ಚಿದಾಗ ಹೇಗೆ ನಾವು ಎಚ್ಚರಗೊಳ್ತೀವಿಯೋ ಆ ಪ್ರಕಾರವಾಗಿ ಈ ಬೋಧನೆಗಳಿಂದ ನಾವು ಎದ್ದು ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯುವುದು ಸಾಧ್ಯವಾಗುತ್ತೆ. ಆದ್ರಿಂದ ಭಗವದ್ಗೀತೆ ಪುಷ್ಪಮಾಲೆ ಅಂತ ಭಾವಿಸಬೇಡಿ, ಅದು ಉರಿಯುತ್ತಿರುವ ಕೆಂಡ ಅಂತ ಅರ್ಥ ಮಾಡಿಕೊಳ್ಳಿ ಅನ್ನುವುದೇ ಇವತ್ತಿನ ವಿಷಯದ ಒಂದು ವಿಸ್ತಾರದ ರೂಪ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ.